ನಮಸ್ಕಾರ. ಮೈಸೂರು ಬೋಗಾದಿ ರಸ್ತೆಯಲ್ಲಿರುವಂತಹ ಸಮಂತ ವುಡ್ಸ್, ದಿಸ್ ಇಸ್ ಎ ಮೂಡ ಅಪ್ರೂವ್ಡ್ ಲೇಔಟ್. ಇದು ಸಮಂತ ವುಡ್ಸ್ ಅಂತ ಬೋಗಾದಿ ರಸ್ತೆಯಲ್ಲಿರುವಂಥದ್ದು. ಮೈಸೂರು ಪ್ಯಾಲೇಸಿಂದ, ಮೈಸೂರು ಸಿಟಿ ಸೆಂಟರಿಂದ ಏನು ಇವಾಗ ನೋಡ್ತಾ ಇದ್ದೀವಿ, ಈ ಲೇಔಟು ಈಸ್ ಅಬೌಟ್ 9.5 ಕಿಲೋಮೀಟರ್ಸ್, 9.5 ಕಿಲೋಮೀಟ್ರ್ ಬೋಗಾದಿ ರಸ್ತೆ ಮೈಸೂರಲ್ಲಿರುವಂಥದ್ದು. ಅಬೌಟ್ 20 ಮಿನಿಟ್ಸ್ ಡ್ರೈವ್ ಫ್ರಮ್ ಮೈಸೂರು ಸಿಟಿ ಸೆಂಟರ್. ನಾನು ಪ್ಯಾಲೇಸ್ನ ಸಿಟಿ ಸೆಂಟರ್ ಅಂತ ತೊಗೊಂಡಿದ್ದೀನಿ, ಅಥವಾ ಸಯಾಜಿರಾವ್ ರೋಡು ಅಥವಾ ರೈಲ್ವೆ ಸ್ಟೇಷನ್ ಬಸ್ ಸ್ಟ್ಯಾಂಡ್ನ ಸಿಟಿ ಸೆಂಟರ್ ಅಂತ ತೊಗೊಂಡ್ರೆ, ಈ ಬೋಗಾದಿ ರಸ್ತೆಯಲ್ಲಿರುವಂತಹ ಸಮಂತ ವುಡ್ಸ್ ಈಸ್ ಅಬೌಟ್ 9.5 ಕಿಲೋಮೀಟರ್ಸ್ ಆಗುತ್ತೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಅಂದರೆ ದಿಸ್ ಎ ಮೂಡ ಅಪ್ರೂವ್ಡ್ ಲೇಔಟ್. ಅಂದರೆ ಏನು ಅಂತಂದರೆ, ಇಲ್ಲಿ ಏನು ನೀವು ಲೇಔಟ್ನ ನೋಡ್ತಾ ಇದ್ದೀರಾ, ಈ ಲೇಔಟ್ನ ಮಾಡಲಿಕ್ಕೆ ದಿಸ್ ಇಸ್ ಅಬೌಟ್ 15 ಇಯರ್ಸ್ ಓಲ್ಡ್ ಲೇಔಟು. ಮೋರ್ ದೆನ್ 10 ಇಯರ್ಸ್ ಅಂತೂ ಆಗಿದೆ, 10 ವರ್ಷ ಹಳೆಯ ಲೇಔಟು. ಇಲ್ಲಿ ಏನಂತ ಯಾವಕ್ಕೆ ನಾನು ಮೂಡ ಅಪ್ರೂವ್ಡ್ ಅಂತ ಅಂದರೆ, ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಮಾನ್ಯತೆ ಪಡೆದ ಪ್ಲ್ಯಾನ್ ಅಪ್ರೂವಲ್ ಇರುವಂಥದ್ದು. ರೋಡ್ ಆಗಿರ್ಬೋದು, ಎಲೆಕ್ಟ್ರಿಸಿಟಿ, ವೇಸ್ಟ್ ವಾಟರ್ ಲೈನು, ಪಾರ್ಕ್ಗಳು. ಇದು ನಾನು ಲೇಔಟಲ್ಲಿ ಒಂದು ಪಾರ್ಕ್ ಮುಂದೆ ನಿಂತಿದ್ದೀನಿ, ನೀವು ನೋಡ್ಬೋದು. ಬಹಳ ನೀಟಾಗಿ ಮೇಂಟೈನ್ ಮಾಡಿರುವಂತಹ ಲೇಔಟು. ಅಂಡರ್ಗ್ರೌಂಡ್ ಎಲೆಕ್ಟ್ರಿಕ್ ಕೇಬಲಿಂಗ್ ಸಿಸ್ಟಮ್ ಏನು ನಾವು ಇವಾಗ ನೋಡ್ತಾ ಇದ್ದೀವಿ, ಎಲ್ಲೂ ಸಹ ನಿಮಗೆ ವಿದ್ಯುತ್ ತಂತಿಗಳನ್ನು, ಎಲೆಕ್ಟ್ರಿಕ್ ವೈರಿಂಗ್ಸ್ ಏನಿದೆ ಅದು ಎಲ್ಲೂ ಸಹ ಕಾಣಲ್ಲ. ಎಲ್ಲ ಅಂಡರ್ಗ್ರೌಂಡ್ ಎಲೆಕ್ಟ್ರಿಕ್ ಕೇಬಲಿಂಗ್ ಮಾಡಿದ್ದಾರೆ. ಬಾಕ್ಸ್ ಟೈಪ್ ಡ್ರೈನ್ ಇದೆ. ಅವೆನ್ಯೂ ಟ್ರೀಸ್ಗಳಂದರೆ ಮರಗಳು ನೋಡ್ಬೋದು, ಅಲ್ಲೂ ತೋರಿಸ್ತಾರೆ, ನೀಟಾಗಿ ಮರಗಳನ್ನ ಹಾಕಿದ್ದಾರೆ. ಇನ್ನೊಂದು ಬೆಸ್ಟ್ ಪಾರ್ಟ್ ಆಫ್ ದಿಸ್ ಸಮಂತ ವುಡ್ಸ್ ಏನು ಅಂತ ಅಂದರೆ, ನೋಡಿ ಇವಾಗ ನಾನು ತೋರಿಸ್ತೀನಿ ನಿಮಗೆ ವೆಹಿಕಲ್ ಮೂವ್ಮೆಂಟ್ ಆಗೋದು. ಇದೇನು ನಿಮಗೆ ಅಲ್ಲಿ ಕಾಣಿಸ್ತಾ ಇದೆ, ಅಬೌಟ್ ನಾಟ್ ಈವನ್ 100 ಮೀಟರ್ಸ್ ಇವಾಗ ವೆಹಿಕಲ್ ಮೂವ್ಮೆಂಟ್ ಏನಾಗ್ತಾ ಇದೆ, ದಟ್ ಈಸ್ ಬೋಗಾದಿ ರೋಡ್. ಅಂದರೆ ಮೈಸೂರು ಬೋಗಾದಿ ರಿಂಗ್ ರೋಡ್ ಜಂಕ್ಷನ್ನಿಂದ ನಿಮಗೆ ಜಟ್ಟಿ ಹುಂಡಿಗೆ ಹೋಗುವ ಕಡೆಗಿರುವಂತಹ ಜಾಗ, ಅಥವಾ ಬಿರಿ ಹುಂಡಿ, ಜಟ್ಟಿ ಹುಂಡಿ, ಗದ್ದಿಗೆಗೆ ಹೋಗುವಂತಹ ರೋಡು. ಬೋಗಾದಿ ರಿಂಗ್ ರೋಡ್ ಜಂಕ್ಷನ್ನಿಂದ ಸಮಂತ ವುಡ್ಸ್ ಈಸ್ ನಾಟ್ ಈವನ್ 3 ಕಿಲೋಮೀಟರ್ಸ್, 3.5 ಕಿಲೋಮೀಟರ್ಸಲ್ಲಿ ಇರುವಂತಹ ಜಾಗ ಇದು. ಈಗಾಗಲೇ ಬಹಳಷ್ಟು ಮನೆಗಳು, ನಾನು ಹೇಳಿದೆ, ನಾನು ಸೈಟ್ ಮುಂದೆ ಯಾವುದೋ ಒಂದು ಸೇಲ್ಗಿರುವಂಥ ಸೈಟ್ ಮುಂದೆ ಅಲ್ಲ, ಸೊ ಜಸ್ಟ್ ಜನರಲ್ಲಾಗಿ ನಿಮಗೆ ತೋರಿಸ್ತೀನಿ. ಬಹಳಷ್ಟು ಮನೆಗಳು ಈಗಾಗಲೇ ತಲೆ ಎತ್ತಿದೆ. ಅಂದರೆ ಭಾಳಷ್ಟು ಜನ ವಾಸ ಇದ್ದಾರೆ. ವೆರಿ ವೆಲ್ ಪಾಪ್ಯುಲೇಟೆಡ್ ಏರಿಯಾ. ಸ್ಕೂಲ್ಸ್ಗಳು, ಕಾಲೇಜು. ಸ್ಕೂಲ್ಸ್ ಅಂದ ತಕ್ಷಣ ಕೇಳುವಂಥ ವಿಷಯ ಏನಂದರೆ, ಯಾವ ಸ್ಕೂಲ್ ಇದೆ ಹತ್ತಿರ ಅಂತಂದರೆ, ನ್ಯಾಷನಲ್ ಪಬ್ಲಿಕ್ ಸ್ಕೂಲ್. ಅಬೌಟ್ ಎಲ್ಲರಿಗೂ ಗೊತ್ತಿರುತ್ತೆ, NPS ವಿಜಯನಗರ 4ನೇ ಹಂತದಲ್ಲಿರುವಂಥ NPSು ಅಷ್ಟೇ, ಇಲ್ಲಿಂದ ಅಬೌಟ್ 2.5 ಕಿಲೋಮೀಟರ್ಸ್ ಆಗುತ್ತೆ. ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ನಿಯರೆಸ್ಟ್ ಸ್ಕೂಲು. ಕಾಲೇಜ್ಗಳು, ATM, ಶಾಪಿಂಗ್ ಸೆಂಟರ್ಸು. ಈ ಮೇಯ್ನ್ ರೋಡಿಂದ ಅಬೌಟ್ 1 ಕಿಲೋಮೀಟ್ರಲ್ಲಿ ನಿಮಗೆ ಪ್ರತಿಯೊಂದು ಸಿಗುವಂತಹ ಜಾಗ. ನಿಮ್ಮ ದಿನನಿತ್ಯಕ್ಕೆ ಬಳಸಲಿಕ್ಕೆ ಬೇಕಾಗುವಂಥದ್ದು ಏನೇನಿದೆ ಎಲ್ಲವೂ ಸಿಗುವಂತಹ ಜಾಗ. ಭಾಳಷ್ಟು ಜನ ಇನ್ನೂ ವಿಚಾರಗಳು ಏನು ಕೇಳ್ತೀರಾ ಅಂತಂದರೆ, ನಾವು ಮನೆ ಕಟ್ಕೊಂಡು ಈಗಲೇ ಇರ್ಬೋದಾ, ಎಲ್ಲ ಅನುಕೂಲತೆಗಳು ಇದೆಯಾ, ನೀರಿದೆಯಾ? ಎಸ್, ಖಂಡಿತವಾಗ್ಲೂ ಲೇಔಟಲ್ಲಿ ನೀರಿದೆ. ಅಕಸ್ಮಾತ್ ನಾವು ಈ ಲೇಔಟಲ್ಲಿ ನೀವು ಮನೆ ಈಗಲೇ ಕಟ್ಕೊಂಡು ವಾಸ ಇರ್ತೀನಿ ಅಂದರೆ, ಖಂಡಿತವಾಗ್ಲೂ ವಾಸಕ್ಕೆ ಯೋಗ್ಯವಾಗಿರುವಂಥದ್ದು. ಇನ್ವೆಸ್ಟ್ಮೆಂಟ್ ಮಾಡಬೇಕು ನಾನು ಮೈಸೂರಲ್ಲಿ, ಐ ಜಸ್ಟ್ ವಾಂಟ್ ಟು ಇನ್ವೆಸ್ಟ್, ಎಲ್ಲ ಥರ ಕರೆಕ್ಟಾಗಿರಬೇಕು. ಆಗಲ್ಲ ಅಂತಂದರೆ ನಾನೇ ಮನೆ ಕಟ್ಕೊಂಡಿರ್ತೀನಿ. ಇಲ್ಲ ಅಂತಂದರೆ ಓವರ್ ಎ ಪೀರಿಯಡ್ ಆಫ್ 4 or 5 ಇಯರ್ಸು ನಾನೇ ಅದನ್ನು ನಾವು ಸೇಲ್ ಮಾಡ್ಕೊಂಡು ಅದನ್ನು ಬರೋ ಪ್ರಾಫಿಟ್ನ ಎಂಜಾಯ್ ಮಾಡಬೇಕು ಅಂತ ಇದ್ದೀವಿ. ಎಸ್, ದಿಸ್ ಇಸ್ ಅ ರೈಟ್ ಆಪರ್ಚುನಿಟಿ ಆ್ಯಂಡ್ ಬ್ರೈಟ್ ಆಪರ್ಚುನಿಟಿ. ಎರಡಕ್ಕೂ ಸಹ ಬೋತ್ ಆಪ್ಷನಲ್ಲಿ ಕರೆಕ್ಟಾಗಿರುವಂತಹ ಜಾಗ. ಈ ವಿಡಿಯೋ ನೋಡ್ತಾ ಇದ್ದು ಸಮಂತ ವುಡ್ಸ್ ಇಸ್ ಅ ರೆಸಿಡೆನ್ಷಿಯಲ್ ಲೇಔಟ್, ಜಸ್ಟ್ ಅಬೌಟ್ 9 ಕಿಲೋಮೀಟರ್ಸ್ ಫ್ರಮ್ ಮೈಸೂರು ಸಿಟಿ ಸೆಂಟರ್ ಇದು. ಓಕೆ, ಇಟ್ಸ್ ಅ ಮೂಡ ಅಪ್ರೂವ್ಡ್ ರೆಸಿಡೆನ್ಷಿಯಲ್ ಲೇಔಟು, ವೆರಿ ವೆಲ್ ಪಾಪ್ಯುಲೇಟೆಡ್ ಏರಿಯಾ. ಇದನ್ನು ತೊಗೊಳ್ಳಿಕ್ಕೆ ನೀವು ಇದನ್ನು ತೊಗೋಬೇಕು ಅಂತ ಇದ್ದೀರಾ, ಆಯಿತಾ, ಇಲ್ಲಿ ನೀವು ಮನೆ ಕಟ್ಕೋಬೇಕು ಅಂತ ಇದ್ದೀರಾ, ಅಥವಾ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಇದ್ದೀರಾ, ಓಕೆ, ಎಲ್ಲವಕ್ಕೂ ಬಹಳ ಸೂಕ್ತವಾಗಿರುವಂತಹ ಜಾಗ. ಸೊ ಬ್ಯಾಂಕ್ ಲೋನ್ ಆಗುತ್ತಾ? ಭಾಳ ಜನ ಕೇಳುವಂಥ ವಿಚಾರ ಏನು ಅಂತಂದರೆ, ಬ್ಯಾಂಕ್ ಲೋನ್ ಆಗುತ್ತಾ, ಎಷ್ಟು ಪರ್ಸೆಂಟೇಜ್ ಆಗ್ಬೋದು ಬ್ಯಾಂಕ್ ಲೋನು, ನಾವು ಅರೌಂಡ್ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಕರೆಕ್ಟಾಗಿರೋದು ಅಂತ ಹೇಳಿದ್ರಿ. ಬ್ಯಾಂಕ್ ಲೋನ್ ಆಗುತ್ತಾ? ನೋಡಿ, ನಿವೇಶನಗಳ ಮೇಲೆ ಏನು ಈ ಪರ್ಟಿಕ್ಯುಲರ್ ಸಮಂತ ವುಡ್ಸ್ ಅಂತ ಹೇಳ್ತಾ ಇದ್ದೀನಿ, ಇದಲ್ಲ, ಇದ್ರ ಮೇಲೆ ನೀವು ಇಫ್ ಯು ಆರ್ ಥಿಂಕಿಂಗ್ ಟು ಇನ್ವೆಸ್ಟ್ ಅಂದರೆ, ಅಬೌಟ್ ಸೈಟ್ಗಳ ಮೇಲೆ 60, 70, 75% ನಿಮ್ಮ ಡಾಕ್ಯುಮೆಂಟ್ಸ್ ಎಲಿಜಿಬಿಲಿಟಿ ಮೇಲೆ ಖಂಡಿತವಾಗ್ಲೂ ಲೋನ್ ಆಗುತ್ತೆ. ಲೋನ್ ಇಸ್ ನಾಟ್ ಅಟ್ ಆಲ್ ಇಶ್ಯೂ. 75% ತನಕ ಲೋನ್ ಆಗುತ್ತೆ. ಈ ವಿಡಿಯೋ ನೋಡ್ತಾ ಇದ್ದು ಇದ್ರ ಬಗ್ಗೆ, ಸಮಂತ ವುಡ್ಸಲ್ಲಿರುವಂತಹ ಸೈಟು ಯಾವುದು, 30, 40, 40 ಯಾವ ಮೆಷರ್ಮೆಂಟ್ಗಳಿದೆ ಇಲ್ಲಿ ಅಂತಂದರೆ 30, 40 ಆ್ಯಂಡ್ 40, 60 ಇದೆ. ಈ ವಿಡಿಯೋ ನೋಡ್ತಾ ಇದ್ದು ಯಾವ ಸೈಟ್ ಸೇಲ್ಗಿದೆ, ಏನು ಮೆಷರ್ಮೆಂಟಲ್ ಸೈಟ್ ಸೇಲ್ಗಿದೆ, ಯಾವ ಫೇಸಿಂಗ್ ಸೈಟ್ ಸೇಲ್ಗಿದೆ, ಅದರ ರೇಟ್ ಏನು, ಲೊಕೇಶನ್ನ ನಾನು ಯೂಶ್ವಲಿ ಎಲ್ಲದನ್ನು ಸಂಕ್ಷಿಪ್ತವಾಗಿ ಮೆನ್ಷನ್ ಮಾಡಿರ್ತೀನಿ.
ಓಕೆ, ಅಕಸ್ಮಾತಾಗಿ ನಾನು ಹಾಕಿಲ್ಲ, ನಾನು ನೋಡಿದ್ವಿ ವೀಡಿಯೋನ, ಸೈಟ್ ನಂಬರ್ ಇಲ್ಲ ಅಂತಂದರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ. ಯಾವ ಸೈಟ್ ಸೇಲ್ಗಿದೆ, ಯಾವ ಮೆಷರ್ಮೆಂಟ್ ಇದೆ ಖಂಡಿತವಾಗ್ಲೂ ಹಾಕಿರ್ತೀನಿ. ಹಾಕಿಲ್ಲ ಅಂದರೆ ಪ್ಲೀಸ್ ಡೂ ಕಾಲ್ ಮಿ ಆರ್ ಕಾಂಟ್ಯಾಕ್ಟ್ ಮೀ ಆನ್ ದ ವಾಟ್ಸಪ್ ಗಿವನ್ ನಂಬರ್ ಡಿಸ್ಕ್ರಿಪ್ಷನ್ ಬಿಲೋ. ಸಿಗ್ತೀನಿ ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋ ಕಂಟೆಂಟ್ಗಳನ್ನ ತೊಗೊಂಡು. ನಾನು ಮೈಸೂರಿಂದ ಸುಪ್ರಿಯ ಅಂತ ಸ್ವಾಮಿ ತಮ್ಮ ಮುಂದೆ ಇನ್ನೊಂದು ವೀಡಿಯೋದಲ್ಲಿ ಹಾಜರಾಗ್ತೀನಿ ಸ್ನೇಹಿತರೆ. ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.